ಆಗಬೇಕೆಂದು ಕೋರುತ್ತೇನೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಪ್ರಾಣೇಶ್ ಗಂಗಾವತಿ ಬಿಜಿ ಅವರನ್ನು ಹಾಗೂ ಶ್ರೀ ಬಸವರಾಜ್ ಮಹಾಮನಿ ಯಾದಗಿರಿ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ಎಲ್.ಎನ್. ಗೌಡ ಅವರನ್ನು ವೇದಿಕೆಗೆ ಆಗಮಿಸುತ್ತೇನೆ. ಅಕ್ಷರಧಾಮ ಅಂತೇಳಿ ಇಲ್ಲೇ ಸಿರುಗುಪ್ಪ ರೋಡಲ್ಲಿ ಇರ್ತಕ್ಕಂಥ ಒಂದು ಅವರ ಕನಸಿನ ಶಾಲೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರ ಒಂದು ಧ್ಯೇಯಗಳು, ಅವರ ಒಂದು ವಿದ್ಯಾ ನೀಡುವಂತಹ ಒಂದು ಗೋಲ್ಸ್ ಏನು ಇಟ್ಕೊಂಡಿದ್ದಾರೆ ಅವನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬಾನೇ ಉತ್ತಮವಾದಂತಹ ಒಂದು ಭವಿಷ್ಯದ ಕಡೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆನ ನಮಗೆ ನೀಡಲಾಗ್ತದೆ. ಬೆಂಗಳೂರಿಂದ ಬಂದಿದ್ದಾರೆ, ಒನ್ ಡೇ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ಅದು ಪ್ರಾಣೇಶಣ್ಣ ಬರ್ತಾರೆ ಅಂದ ತಕ್ಷಣ ಬಂದಿದ್ದಾರೆ ಅವರು. ಇವರನ್ನು ಸ್ವಾಗತಿಸಲು ಕೋರುತ್ತೇನೆ. या श्वेत पद्मासना या ब्रह्माच्युत शंकर प्रकृतिर्भिः देवैः सदा वन्दिता सा मां पातु सरस्वती भगवती निःशेषजाड्यापहा. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀ ಮಾತೃ ಮಹಿಳಾ ಮಂಡಳಿ ಸತತವಾಗಿ 10 ವರ್ಷಗಳಾಯಿತು ನಾವು ಈ ಸಂಸ್ಥೆಯನ್ನು ಆಯೋಜನೆ ಮಾಡಿ ಅದರ ಮುಖಾಂತರ ಪ್ರತಿ ವರ್ಷವೂ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ತೊಟ್ಟಲ ತೂಗುವ ಕೈ ಜಗವನ್ನೇ ಆಳಬಲ್ಲದು ಅನ್ನೋ ರೀತಿ ನಾವು ಹೆಣ್ಮಕ್ಳು ನೆನೆದರೆ ಏನಾದರೂ ಮಾಡಬಲ್ಲು ಅಂತ ಹೇಳಲಿಕ್ಕೆ. ನಮಸ್ಕಾರ. ನಾನು ಈಗಾಗಲೇ ನನಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಅನ್ನದಾನವನ್ನು ಮಾಡ್ತಾ ಪ್ರತಿಯೊಬ್ಬರಿಗೂ ಪ್ರತಿ ರಾತ್ರಿ ಹಗಲಲ್ಲಿದ್ದಾಗ ಮಾಡ್ತಿದ್ದಾರೆ. ನಿನ್ನೆ ಮೊನ್ನೆ ಅಷ್ಟೇನೆ ಇಲ್ಲಿ ಶ್ರೀಶೈಲ ಪಾದಯಾತ್ರೆ ಮಾಡಿದವ್ರಿಗೂ ಅವರು ಸೇವೆಯನ್ನು ಮಾಡಿ ನಿನ್ನೆ ರಾತ್ರಿನೇ ಬಂದು ಇವತ್ತು ನಮಗೆ ಜೊತೆಗೂಡಿದ್ದಾರೆ. ಅದರ ಸಲುವಾಗಿ ನಮ್ಮ ಶ್ರೀ ಮಾತೃ ಮಹಿಳಾ ಮಂಡಳಿ ಕಡೆಯಿಂದ ನಾವು ಅವ್ರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಎಲ್ಲ
ಶೂಟ್ ಮಾಡಿದ್ದಾರೆ. ಶೂಟ್ ಮುಗಿದಿದೆ. 5ನೇ ತಿಂಗಳಲ್ಲಿ ಫಿಲಿಮ್ ರಿಲೀಸ್ ಆಗುತ್ತೆ. ಇದು ಮಹಾಭಾರತದ್ದು. ಮಹಾಭಾರತ ಅಂದರೆ ಶಿಖಂಡಿ ಅಂತ ನನಗೂ ಗೊತ್ತಿದ್ದಿಲ್ಲ ಇದ್ರ ಕತೆ. ಪೋಲ ಪ್ರವೀಣ್ ಸರ್ ಅವರು ನನ್ನ ಗುರುತಿಸಿ ನಾನು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ನಾನು ಟಿಕ್ಟಾಕ್ಲಿದ್ದ ವೀಡಿಯೋಗಳು ನೋಡಿ ಸಾರ್ ನನ್ನ ಗುರುತಿಸಿ ಈ ಫಿಲಿಮಲ್ಲಿ ಕ್ಯಾರೆಕ್ಟರ್ಗೆ ಚೆನ್ನಾಗಾಗುತ್ತೆ ಅಂತೇಳಿ ಇದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಈ ಫಿಲಿಮ್ ಬಂದುಬಿಟ್ಟು ಭಕ್ತಿನೂ ಇದೆ, ಭಯನೂ ಇದೆ, ಕಾಮಿಡಿನೂ ಇದೆ, ಭಾಳಷ್ಟು ಮಹಾಭಾರತ ಎಲ್ಲಮ್ಮನ ಕಥೆನೂ ಇದೆ. ಈ ಫಿಲಿಮ್ ಹೇಳಿದ್ರೆ, ಸ್ಟೋರಿ ಹೇಳಿದ್ರೆ ನೋಡೋಕೆ ಇಂಟ್ರೆಸ್ಟ್ ಬರಲ್ಲ. ಫಿಲಿಮ್ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೇ ಇಂಟ್ರೆಸ್ಟ್ ಬರುತ್ತೆ. ಇದರಲ್ಲಿ ಪ್ರತಿಯೊಂದು ಕತೆ ಇದೆ. ಇದು ಬಂದು ನಾವು ಬಳ್ಳಾರಿ, ಬೆಂಗಳೂರು ಮತ್ತು ಮೈಸೂರು ಆ ಕಡೆ ತುಂಬ ಕಡೆ ಫಿಲಿಮ್ ಶೂಟ್ ಮಾಡಿದ್ದೀವಿ. ತುಂಬ ಜರ್ನಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿತ್ತೆ ಶಿಖಂಡಿ ಅಂತೇಳಿ. ಮಹಾಭಾರತದ ಇದು ಎಲ್ಲಮ್ಮನ ಕತೆ ನನಗೆ ಗೊತ್ತಿದ್ದಿಲ್ಲ. ನಾನೊಂದು ಮಂಗಳಮುಖಿಯಾಗಿ ಹುಟ್ಟಿ ನನಗೆ ಗೊತ್ತಿದ್ದಿಲ್ಲ. ಪೋಲ ಪ್ರವೀಣ್ ಸರ್ ನಾನು ಗುರುತಿಸಿ ಈ ಕತೆ ಹೇಳಿದ ಮೇಲೆ ಸರ್ ನಾನು ಈ ಫಿಲಿಮಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತೇಳಿ ಪೋಲಾಸ್ ಪ್ರವೀಣ್ ಸರ್ ಅವರು ನನಗೆ ಈ ಶಿಖಂಡಿ ಮೂವಿಯಲ್ಲಿ ಅವಕಾಶ ಕೊಟ್ಟಿದ್ದದಕ್ಕೆ ಮತ್ತೊಂದು ಸತಿ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೋಬೇಕಂತೇಳಿ ಕೇಳ್ಕೊತ ಇದ್ದೀನಿ. ಮತ್ತು ಗುರುಮೂರ್ತಿ ಸರ್ ನಮ್ಮ ಡೈರೆಕ್ಟರ್ ಅವ್ರಿಗೆ ಕೇಳ್ಕೊತೀನಿ. ಪ್ರತಿಯೊಬ್ಬರು ಹೋಗಿ ಈ ಫಿಲಿಮು ಥಿಯೇಟ್ರಲ್ಲಿ ನೋಡ್ಬೇಕಂತೇಳಿ ಕೇಳ್ಕೊತ ಇದ್ದೀನಿ. ಇದು ಯಾಕಂದರೆ ಈ ಫಿಲಿಮು ಪೋಲ ಪ್ರವೀಣ್ ಸರ್ ಅವರು ಈ ಕತೆ ಕೇಳಿದ್ರೇ ಆ ಸಾರು ನಾನು ಪ್ರೊಡ್ಯೂಸರ್ಗೆ ಮಾಡ್ತೀನಿ ಅಂತೇಳಿ ಒಬ್ಬರು ಡೈರೆಕ್ಟರ್ ಬಂದು ಈ ಫಿಲಿಮ್ ಬಗ್ಗೆ ಹೇಳಿದ್ದಲ್ಲೇ ಸಾರ್ಗ ಒಪ್ಕೊಂಡಿದ್ದಾನೆ. ನಮ್ಮ ಬಳ್ಳಾರಿಯಲ್ಲಿ ಭಾಳಷ್ಟು ಜನನ ಬಳ್ಳಾರಿ ಇಡೋರ್ನ ಆ್ಯಕ್ಟ್ರನ್ನ ಮಾಡಿದ್ದಾರೆ, ನಮ್ಮನ್ನ ಮುಂದೆ ತಂದಿದ್ದಾರೆ. ಈ ಫಿಲಿಮ್ ಪ್ರತಿಯೊಬ್ಬರು ಹೋಗಿ ಥಿಯೇಟ್ರಲ್ಲಿ ನೋಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. 2 ಮಾತು ಮಾತಾಡೋಕ್ಕೆ ಕೊಟ್ಟಿದ್ದಂಥ ಪುಷ್ಪಕ್ಕ ಅವರಿಗೆ ಥ್ಯಾಂಕ್ ಯು. ಆದರೆ ಇವತ್ತಿನ ಕಾರ್ಯಕ್ರಮದ ಹೆಸರು ರಣ ಮಧ್ಯಾಹ್ನ ಅಂತ. ಜನ ಕಡಿಮೆ ಬಂದಿದ್ರು, ಭಾಳ ಶಿಸ್ತಿನಿಂದ ಕೂತಿದ್ದೀರಿ. 1 ಗಂಟೆಗಳ ಕಾಲ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಫ್ಲೈಟ್ ಮೋಡ್ ಹಿಡಿದು ನಗುತ್ತಾ ಕೇಳಿ. ನಗೋದ್ರಿಂದ ಕೊಲೆಸ್ಟ್ರಾಲು, BP, ಮಾನಸಿಕ ಒತ್ತಡ ಇವೆಲ್ಲ ಕಡಿಮೆ ಆಗ್ತದೆ. ಹೆಣ್ಮಕ್ಳಿಗೆ ನಗರಿ ಅಂತ ಹೇಳೋದು ಬೇಕಿಲ್ಲ, ಗಂಡಸರಿಗೆ ಹೇಳಬೇಕು. ನಮ್ಮದು ಹಾಸ್ಯ ಸಂಜೆ ಇದ್ದದ್ದು ಮಧ್ಯಾಹ್ನ ಮಾಡಿದ್ದೀವಿ ಅನಿವಾರ್ಯ ಕಾರಣಗಳಿಂದ. ನಿಮ್ಮೆಲ್ಲರ ಕ್ಷಮೆಯಲ್ಲಿ ಅಂತ ಹೇಳ್ತಾ ಈಗ ನಿಮ್ಮ ಮುಂದೆ ಬಸವರಾಜ್ ಮಹಾಮನಿ. ಮೂಲತಃ ಬಸವರಾಜ್ ಮಹಾಮನಿಯವರು ಯಾದಗಿರಿಯವರು. ಅವರು ಯಾದಗಿರಿ ಟ್ರೈನ್ ಹಿಡಿಬೇಕೀಗ ಕೂತ್ಕೊಂಡು ಹೋಗಿ, ಅದಕ್ಕೋಸ್ಕರ ಅವ್ರನ್ನ ಫಸ್ಟ್ ಬಿಡ್ತಾ ಇದ್ದೀವಿ. ನಿಮ್ಮೆಲ್ಲರ ಚಪ್ಪಾಳೆಗಳ ಮಧ್ಯೆ ಅವ್ರನ್ನ ವೇದಿಕೆ ಕರೀತೀವಿ. ಶ್ರೀ ಮಾತೃ ಮಹಿಳಾ ಮಂಡಳಿ ಬಳ್ಳಾರಿ ಇವರು ಆಯೋಜಿಸಿರುವಂತಹ ಮಹಿಳಾ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುತ್ತಾ ಎಲ್ಲ ತಾಯಂದಿರಿಗೂ, ಅಕ್ಕ ತಂಗಿಯರಿಗೂ ಬಸವರಾಜ್ ಮಹಾಮನಿ ಮಾಡೋ ನಮಸ್ಕಾರಗಳು. ಚಪ್ಪಳ ತಂಡ್ರಿ ಶಾನಕರ ನೀವೆಲ್ಲರೂ ನಕ್ಕೋತ ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ ಆಯ್ತು ನನಗೆ. ನಿನ್ನೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಕೊಡೋಕೆ ಹೋಗಿದ್ದೆ. ಎಲ್ಲ ಹೆಣ್ಮಕ್ಳು ನಗ್ತಾ ಇದ್ರು, ಚಪ್ಪಾಳೆ ತಟ್ತಾ ಇದ್ರು, ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕೂತಿದ್ರು. ನಾನು ಆ ಹೆಣ್ಮಕ್ಳಿಗೆ ಕೇಳಿದೆ, ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ, ನಗ್ತಾ ಇದ್ದಾರೆ ನನ್ನ ಮಾತಿಗೆ, ನೀವು ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕೂತಿಯಲ್ಲಮ್ಮ ಯಾಕೆ ಅಂತ ಕೇಳಿದೆ. ಅದಕ್ಕೆ ಆ ಹೆಣ್ಮಗಳದ್ದು, ನಿನ್ನ ಮಾತಿಗೆ ನಾ ಸತ್ರು ಚಪ್ಪಾಳೆ ತಟ್ಟಲ್ಲ, ನಗಂಗಿಲ್ಲ. ಯಾಕೆ ಏನು ಕೇಳಿದೆ, ನಿನ್ನ ಮುಖ ನಮ್ಮ ಅತ್ತಿದ್ದಂಗೆ ಅದಲ್ಲ. ಅವ್ರ ಅತ್ತಿ ಮುಖ ಕಣ್ಣಾಗೆ ಆಗಿತ್ತಂತ, ಹಿಂಗಾಗಿ ಯಾರೂ ನಗಲಿಲ್ಲ, ಚಪ್ಪಾಳೆ ತಟ್ಟಲಿಲ್ಲ. ಇಲ್ಲಿ ಬಂದಂಥ ಹೆಣ್ಮಕ್ಳಿಗೆ ನಿಮ್ಮ ಅತ್ತಿ ಮುಖ ಕಣ್ಣಂಗೆ ಆಗಿದ್ದಿಲ್ಲ ಅಂದ್ರೆ ದಯವಿಟ್ಟು ಚಪ್ಪಾಳೆ ತಟ್ಟಕ್ಕೆ ತಮ್ಮ ಕೇಳ್ಕೊಳ್ತೀನಿ. ನಮ್ಮ ಅತ್ತೆ ಒಳ್ಳೆಯವರು ಚೆನ್ನಾಗಿದ್ದಾರೆ, ಚಂದ್ರಿಕಮ್ಮನ ಅವರು ಹೇಳ್ತಾ ಇದ್ದಾರೆ, ಭಾಳ ಸಂತೋಷ. ಈಗಿನ ಕಾಲದಲ್ಲಿ ಅತ್ತೆಯನ್ನು ಹೊಗಳೋದು ಭಾಳ ಅಪರೂಪ, ವಿರಳ. ಅಂಥದ್ರಲ್ಲಿ ಅತ್ತೆಯನ್ನು ಕೂಡ ತಾಯಿಯಂತೆ ತಿಳಿದುಕೊಂಡು ನೋಡುವಂಥ ಹೆಣ್ಣುಮಕ್ಳು ಇದ್ದಾರಲ್ಲ, ಅದು ಭಾಳ ಸಂತೋಷ ಅನಿಸ್ತದೆ ನಮಗೆ. ಆಗಲೇ ಮಾತಾಡ್ತಾ ಹೇಳಿದರು, ಪ್ರತಿಯೊಬ್ಬ ಪುರುಷ ಹಿಂದೆ ಮಹಿಳೆ ಇರ್ತಾಳೆ ಅಂತೇಳಿ ಹೇಳಿದರು. ನಾನು ಈ ಒಂದು ಕಾರ್ಯಕ್ರಮ ಬರಬೇಕಾಗಿತ್ತ, ನನ್ನ ಹೆಂಡತಿ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ, ನಾನು ಇಲ್ಲಿ ಬಂದೀನಿ. ಹೀಗಾಗಿ ಎಲ್ಲ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ಯಶಸ್ವಿ ಆಗಿದ್ದೀನಂತ ಅದು ನನ್ನ ಹೆಂಡತಿ ಅಂತ. ಯಾಕಂತಂದ್ರೆ ಈ ಮದುವೆ ಆದ ಮೇಲೆ ಅವ್ರು ಹೇಳಿದಂಗೆ ಕೇಳಬೇಕಾಗ್ತದೆ. ನಮ್ದು ಏನಿರೋಂಗಿಲ್ಲ, ಎಲ್ಲ ಹೆಣ್ಮಕ್ಳದ್ದೇ ಇರ್ತದೆ. ಹಿಂಗಾಗಿ ಹೆಣ್ಮಕ್ಳು ಯಾವುದೇ ಗಣಮಗ ಯಶಸ್ವಿ ಆದಂತ ತಿಳ್ಕೊಡ್ರಿ, ಹೆಣ್ಮಕ್ಳ ಪಾತ್ರ ಭಾಳ ದೊಡ್ಡದು ಅಂತೇಳಿ ನಾವು ನಂಬುತ್ತೀವಿ.
ಯಾರು ಯಶಸ್ವಿ ಆಗಿಲ್ಲೋ ನಿಮ್ಮ ಹಿಂದೆ ಇರುವಂಥ ಹೆಣ್ಮಕ್ಳನ್ನ ಚೇಂಜ್ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೆ ತಿಳ್ಕೊಂಡು ನಗಲಾಗೈತೆ, ಅದು ಭಾಳ ಸಂತೋಷ ಅನಿಸ್ತದೆ. ದಯವಿಟ್ಟು ಹಾಸ್ಯ ಅಂದರೆ ಹೆಂಗಿರ್ತಂದ್ರೆ ಗಂಡು ಹೆಣ್ಣಿನ ಬಗ್ಗೆ ಮಾಡಬೇಕು, ಹೆಣ್ಣು ಗಂಡಿನ ಬಗ್ಗೆ ಮಾತಾಡೋದು, ಅದೇ ನಿಜವಾದ ಜೀವನ. ಭಾಳ ಜನ ನಮ್ಮ ಮನೆಯಲ್ಲಿ ಕೂಡ ನನ್ನ ಹೆಂಡತಿ ನನ್ನ ಕಾಲಿಳಿದು ಅಂದರೆ ಸೇರಿಸಿ ಮಾತಾಡುವಂಥದ್ದು, ಅದು ಸಂತೋಷ ಪಡುವಂಥದ್ದು. ನಾನು ಆಕೆಗೆ, ಆಕೆ ನನಗೆ, ಇದು ನಿಜವಾಗಿ ಜೀವನ. ಅದು ಬೇಕು ಮನುಷ್ಯನಿಗೆ. ಇಲ್ಲಿ ಬಂದಂಥ ಮಹಿಳೆಯರಿಗೆ ಒಂದೇ ಒಂದು ಕೈ ಮುಗಿದು ವಿನಂತಿ ಮಾಡ್ತೀನಿ, ನಿಮ್ಮ ಗಂಡಗೆ ಬೈಲಿಕ್ಕೆ ಹೋಗ್ಬೇಡ. ಬೈದರೂ ಕೂಡ ಬುದ್ಧಿಲ್ಲ ಅಂತೇಳಿ ಬೈಲಿಕ್ಕೆ ಹೋಗ್ಬೇಡ. ಭಾಳ ಜನ ಹೆಣ್ಮಕ್ಳು ಏನು ಮಾಡ್ತಾರೆ, ತಮ್ಮ ಗಂಡಕ್ಕೆ ಬುದ್ಧಿಲ್ಲ ಅಂತೇಳಿ ಬೈತಾರೆ. ದಯವಿಟ್ಟು ನಿಮ್ಮ ಗಂಡಕ್ಕೆ ಬುದ್ಧಿಲ್ಲ ಅಂತೇಳಿ ಬೈಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಅವನಿಗೆ ಬುದ್ಧಿ ಇತ್ತಂದ್ರೆ ನಮಗೆ ಯಾಕೆ ಬಂದಿರುತ್ತೆ ನೀವು ಅನ್ಕೊಳಕೈತ್ರಿ, ನಾ ಹೇಳೋದಿವಲ್ಲ ನಾನು. ಇದೇ ಹಾಸ್ಯ ಬಂದ್ರೆ ಏನಪ್ಪ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡ ಅಂತ ಅನ್ಕೊಳ್ಕೋಬೇಡ. ಮಹಿಳೆಯರ ಬಗ್ಗೆ ಅಪಾರವಾದ ಹಿಂದೆ ಕುಂತಾರಲ್ಲ ಗಂಡಸರಿಗೆ ಒಂದು ಮಾತು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ ಬದಲು ಇದೆಲ್ಲ ನಾವು ಗಂಡಸರು ಅರ್ಥ ಮಾಡ್ಕೊಳ್ತೀವಿ. ಗಂಡಿಗೆ ಎಂದು ಬಿಟ್ಟು ಕೊಡಂಗಿಲ್ಲ. ಎಕ್ಸಾಂಪಲ್ ಸಹಿತ ಹೇಳ್ತೀನಿ, ಎಲ್ಲಿಯಾದ್ರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಬಾಜು ಮನೆ ಆಂಟಿ ಹತ್ರ ಬಿಟ್ಟು ಹೋಗ್ತಾರೆ. ಎಂದನ ಗಂಟೆ ಬಿಟ್ಟು ಹೋಗ್ಯಾರ, ಗಂಡ ಅಂತಿರ್ ನನಗೊಂದಿಸ್ ಬಿಟ್ಟು ಹೋಗಂತಿರ್ ಹೇಗಡೆ ಅಂತ ಮುಂದೆ ಹಾಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಚೆನ್ನಾಗಿ ನಗ್ತಾ ಇದ್ರೆ ಅದು ಭಾಳ ಸಂತೋಷ. ಕೆಲವೊಂದು ಕ್ಲಾಸ್ ಹಾಸ್ಯ ಪ್ರಸಂಗಗಳು ಇರ್ತಾವೆ. ಕೆಲವೊಂದು ಕ್ಲಾಸ್ ಈಗ ನೋಡಿ ಬಡಿಯೋದಕ್ಕೆ ಬೇರೆ ರೀತಿಯಿಂದ ಕೂಡ ಮಾತಾಡ್ತೀವಿ ನಮ್ಮ ಕೆಲಸ. ಮಕ್ಕಳು ಏನಾದರೂ ಗಲಾಟೆ ಮಾಡ್ತಿದ್ವು ಅಂತಂದ್ರೆ ಮಕ್ಕಳಿಗೆ ಏನಾಯ್ತು, ಏಳು ತಿಂತಿ ನೋಡು ಮಗನ ನೀನು ಅಂದರೆ ಊಟದ ಅದಕ್ಕೆ ಏನಾಯ್ತು, ಏಳು ತಿಂತಿ ನೋಡು ನೀನು ಅಂತೀವಿ ಸಹಜ. ಅದಕ್ಕೆ ಒಬ್ಬ ದೊಡ್ಡವ್ರು ಹೇಳ್ತಾರೆ ಏನಂತಂದ್ರೆ ತಿನ್ನೋ ವಸ್ತುಗಳ ಮೇಲೆ ಕಾಲಿಡಬಾರ್ದು ಅಂತ ಹೇಳ್ತಾರೆ. ಹೌದಾ? ತಿನ್ನೋ ವಸ್ತುಗಳ ಮೇಲೆ ಕಾಲಿಡಬಾರ್ದು ಅಂತ ಹೇಳ್ತಾರೆ. ಆದರೂ ಬಹಳಷ್ಟು ಜನ ಗಂಡಸರು ತಮ್ಮ ಹೆಂಡತಿ ಚಪ್ಪಲಿ ಮೇಲೆ ಕಾಲಿಡ್ತಾರೆ. ಗೊತ್ತಾಯ್ತು? ಇವು ತಿಳ್ಕೊಂಡು ನಗುವಂಥ ಕೆಲವೊಂದು ಹಾಸ್ಯ ಪ್ರಸಂಗಗಳು. ಇಲ್ಲಿ ಬಹಳ ಜನ ಗಂಡಸರು ಬಂತಾರೆ. ಗಂಡಸರಿಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಗು ನಿಮ್ಮ ಮಾತನ್ನು 5 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಮಗಳಾಗಿರ್ತಾಳೆ. ಒಬ್ಬ ಯುವತಿ ನಿಮ್ಮ ಮಾತನ್ನು 15 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಅಕ್ಕ ಅಥವಾ ತಂಗಿ ಆಗಿರ್ತಾಳೆ. ಒಬ್ಬ ಮಹಿಳೆ ನಿಮ್ಮ ಮಾತನ್ನು 30 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ತಾಯಿ ಆಗಿರ್ತಾಳೆ. ಒಬ್ಬ ಸ್ತ್ರೀ ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಒಂದೂ ಪಾಲಿಸದಿದ್ರೆ ಆಕೆ ಖಂಡಿತವಾಗಿ ಅಲ್ಲ ಕಿವಿಡಿ ಆಗಿರ್ತಾಳ್ರಿ. ನೀವು ಅನ್ಕೊಳಕತ್ತೀರಿ, ನಾ ಏನು ಹೇಳೋಕ್ಕಾಗಂಗಿಲ್ಲ. ನಿಮ್ಮ ಬಗ್ಗೆ ಭಾಳ ಅಪಾರವಾದ ಗೌರವ ಅಂತ ನಾನು ಆಗಲೇ ಹೇಳಿದ್ದೀನಿ. ನೀವು ತಿಳ್ಕೊಳಕತ್ತಿರ್ಬೋದು. ಇದೇ ಹಾಸ್ಯಕ್ಕಿರುವಂಥ ಶಕ್ತಿ. ನಾವು ಏನೋ ಅಂದ್ಕೊಂಡಿರ್ತೀವಿ, ಯಾವುದೋ ರೀತಿಯಿಂದ ಟರ್ನ್ ಆಗಿ ಅದು ಪಂಚ್ ಕೊಟ್ಟಾಗ ಎಲ್ಲರ ಮುಖದಲ್ಲಿ ನಗು ಬರ್ತಲ್ಲ, ಅದು ಹಾಸ್ಯ ಬರೋದು. ಬಳ್ಳಾರಿ ಬೀಚಿಯವರ ಮೂಲಕ ಪ್ರಾಣೇಶ್ವರು ಹೊರಬಂದರು. ಅವರ ಸಾಹಿತ್ಯವನ್ನು ಓದಿಕೊಂಡು ಪ್ರಾಣೇಶ್ ಬೀಚ್ ಅಂತೇಳಿ ಫೇಮಸ್ ಆದರು. ಬೀಚಿಯವರು ಇಲ್ಲೇ ಬಳ್ಳಾರಿ ಒಂದ್ಸಲ ಮನೆ ಮುಂದೆ ನಿಂತಾಗ ಹೆಣ್ಮಗಳು ಹೋಗ್ತಾ ಇದ್ದಾರೆ. ಆ ಹೆಣ್ಮಗಳಿಗೆ ಕೇಳಿದ್ರೆ ಏನಂತೇಳಿ, ಹೆಂಗದ ವಾಣಿನ ಗಂಡ ಅಂತ ಕೇಳಿದ್ರು. ಆ ಹೆಣ್ಮಗಳಿಗೆ ಸಿಟ್ಟು ಬಂತು. ಏನ್ರಿ ನನ್ನ ಗಂಡಿಗೆ ಏಕೋಚಂದ ಮಾತಾಡಿಸ್ತೇನೆ, ನೀನು ಬಹುವಚನ ಮಾತಾಡ್ಸೋದ್ಲಕ್ಕೆ. ಇಷ್ಟಂದು ಕೂಡಲೇ ಬೀಚಿಯವರು ಬಹುವಚನ ಮಾತಾಡಿಸಿದ್ರು. ಏನಂತೇಳಿ, ಹೆಂಗದ ವಾಣಿನ ಗಂಡ ಅಂದ್ರು ಅಂತ ಕೇಳಿದೆ. ಒಂದೇ ಮಾತು ವ್ಯತ್ಯಾಸ ಆಯ್ತು, ನಮಗೆ ಹಾಸ್ಯಕ್ಕೆ ಸಿಕ್ತಿ ಬದುಗಳು. ಇದು ಹಾಸ್ಯಕ್ಕಿರುವಂಥ ಶಕ್ತಿ. ಮನೆಯಲ್ಲಿ ಗಂಡ ಹೆಂಡತಿ ನೋಡೋ ಜಗಳಗಳು ಸರ್ವಸಾಮಾನ್ಯ, ಎಲ್ಲರ ಮನೆಗೆ ಇದ್ದಿದ್ದಾರೆ. ಅದು ನಮ್ಮ ಮನೆಗೆ ಇದ್ದಿದ್ದ. 2 ದಿವಸದಿಂದ ನಾನು ಚಂದ್ರಾಯಪಟ್ಟಣ ಹೋಗೋದಕ್ಕಿಂತ ಮುಂಚೆ ಆದಷ್ಟು ಜಗಳ ಆಗೋದು ಎದಕ್ಕಂತಂದ್ರೆ ಅಡಿಗೆ ವಿಷಯಕ್ಕೆ ಆಗ್ತದೆ, ಬೇರೆ ವಿಷಯಕ್ಕೆ ಆಗೋದು ಕಡಿಮೆ. ಈ ಹೆಣ್ಮಕ್ಳು ಏನು ಮಾಡ್ತಾರೆ, ರಾತ್ರಿ ಮಲಗುವಾಗನೇ ಗಂಡಕ್ಕೆ ಕೇಳ್ತಾರೆ ಮುಂಜಾನೆ ಏನು ಮಾಡಲಿ ಅಂತ. ಮುಂಜಾನೆ ಅಂತ ನಾವು ತಿನ್ನಕ್ಕೆ ಹೋಗ್ತೀವಿ, ನಾವು ಹೇಳಿದ್ದು ಮಾಡೇ ಇರಂಗಿಲ್ಲ. ನಾನು ನನ್ನ ಹೆಂಡತಿಗೆ ಅಂತೆ, ನಾ ಹೇಳಿದ್ದೆ ಮಾಡಂಗಿಲ್ಲ ಮೇಲೆ ರಾತ್ರಿ ಯಾಕೆ ಕೇಳ್ತೀವಿ ಅಂತ ಕೇಳಿದೆ. ಅದಕ್ಕೆ ನನ್ನ ಹೆಂಡತಿ ಹೇಳಿದ್ದು, ಮದುವೆ ಟೈಮ್ನಾಗ ಸ್ವಾಮಿಗಳು ಹೇಳ್ಯಾರ ಗಂಡಿಗೆ ಒಂದು ಮಾತು ಕೇಳಂತ. ಮಾಡಂತಂದಿಲ್ಲ, ಕೇಳಂದ್ರೆ ಅದಕ್ಕೆ ಕೇಳ್ತೀನಿ ನಾನು.
ಅಂತಂದು ನಾನು ಸಿಟ್ಟಿಗೆ ತಂದೆ, ಏನು ನಾಳೆ ಬೆಳಗ್ಗೆ ಅಡಿಗೆ ಟಿಫನ್ ಮಾಡೋದು ಬೇಕಾಗಿಲ್ಲ, ನಾನೇ ಟಿಫನ್ ಮಾಡ್ಕೊಂಡು ಹೋಗ್ತೀನಿ ಅಂತಂದೆ. ಸಿಟ್ಟಿಗೆದ್ದು ಮಕ್ಕೊಂಡ್ಬಿಟ್ರು. ಮುಂಜಾನೆ 10 ಗಂಟೆ ಆಗಿದೆ, ಎದ್ದು ಬರ್ಲಿಕ್ಕೆ ಹೇಳಿಲ್ಲ. ನಾನು ರಾತ್ರಿ ಏನೋ ಒಂದು ಸಿಟ್ಟಿನಾಗಿದ್ದೆ, ಅದ ಮಂತ ಇರ್ಕೊಂಡು ಮಕ್ಕಂಡ. ನನಗೂ ಏನು ಅಡಿಗೆ ಮಾಡ್ಕೊಳಕ್ಕೆ ಬರಲ್ಲ. ಅಡಿಗೆ ಮನೆ ಒಳಗೆ ಹೋದೆ, ಮೂಲೆಗೆ ಒಂದು ಬ್ರೆಡ್ ಬಿದ್ದಿತ್ತು. ನನಗಂತ ಇಟ್ಟಿದ್ಲು ನಾಯಿ ಇದ್ದಾಳೆ ಅಂತ ನೋಡೋದಕ್ಕೆ ಅವ್ರ ಗಂಡಂದ್ರು ಬಂದಿರ್ಬೋದು. ಗ್ರೇಟ್ ಇವರು. ಯಾಕೆಂದ್ರೆ ಹೆಂಡತಿ ಹೊರಗೆ ಹೋಗೋದನ್ನ ಕಾಯೋ ಗಂಡಂದ್ರೆ ಜಾಸ್ತಿ. ಆದರೂ ನಿಮ್ಮ ಜೊತೆ ಬಂದು ನಿಮ್ಮ ಹಿಂದೆ ಕೂತಿದ್ದಾರೆ ಅಂದರೆ ಆದರ್ಶ ಗಂಡಂದ್ರು ಅಂದ್ರೆ ಅವರೇ, ಹೌದಾ? ಚಂದ್ರಿಕಾ ಮೇಡಮ್, ನಮ್ಮ ಲಕ್ಷ್ಮಿ ಮೇಡಮ್, ನಮ್ಮ ಗಂಗಾವತಿಯ ನಂದಾ ಮೇಡಮ್, ಇವರೆಲ್ಲ ಬಹಳ ಆತ್ಮೀಯರು ನನಗೆ. ನಂದಾ ಅಂತೂ ನಮ್ಮ ಸ್ಟೂಡೆಂಟ್. ನಾವು ಮಕ್ಕಳ ಶಿಬಿರ ಮಾಡ್ತಿರ್ಬೇಕಾದ್ರೆ ಗಂಗಾವತಿಯಲ್ಲಿ ಸ್ಟೂಡೆಂಟ್ ಆಗಿ ಬರ್ತಾಯಿದ್ರು. ಅವರ ಅಣ್ಣ ಮತ್ತು ನಾನು ಸ್ವಯಂ ಸೇವಕರು. ಲಕ್ಷ್ಮೀ ಮೇಡಮ್ ಅಂತೂ ನಾನು ಬಳ್ಳಾರಿ ಯಾವಾಗಿನಿಂದ ಬಂದೀನೋ ಆವಾಗಿನಿಂದ ನನ್ನ ಅಭಿಮಾನಿಗಳೇ ಅವರು. ಅವರು ಚೇಂಜು ಆಗೋದಿಲ್ಲ. ಅದು ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಇನ್ನು ಉಳಿದಂತೆ ಬಹಳ ಅದ್ಭುತ ರೀತಿಯಲ್ಲಿ ಕುಳಿತು ನನಗೆ ಮೇಡಮ್ ಅವರು ಆಗಲೇ ಮಾತಾಡಿದ್ರು, ಭಾಳ ಚೆನ್ನಾಗಿ ಮಾತಾಡಿದ್ರು. ಅವರ ಮಾತೃಭಾಷೆ ತೆಲುಗು ಆದರೂ ಕೂಡ ಕನ್ನಡ ಮತ್ತು ತೆಲುಗು ಎರಡೂ ಮಿಕ್ಸ್ ಮಾಡಿ ಭಾಳ ಚೆನ್ನಾಗಿ ಮಾತಾಡೋದು ಕಲಿಬೇಕು. ಯಾಕೆಂದರೆ ಭಾಷಣ ಕಲೆ ಇದು ಸಾಮಾನ್ಯ ಅಲ್ಲ. 100ರಲ್ಲಿ ಒಬ್ಬ ವಾಗ್ಮಿ ಇರ್ತಾನಂತೆ. 100 ಜನರನ್ನು ಹುಟ್ಟಿಸಿದ ಭಗವಂತ